ಹಾನಗಲ್ನಲ್ಲಿ ಗ್ಯಾಂಗ್ ರೇಪ್ ಅನ್ನ ಮಾಡಿದಂತ ಆರೋಪಿಗಳಿದ್ರಲ್ಲ, ಆ ಆರೋಪಿಗಳು ರೋಡ್ ಶೋ ಅನ್ನ ಮಾಡ್ಕೊಂಡು ಹೋಗಿದ್ರು. ನಿನ್ನೆ ನ್ಯಾಯಾಲಯಕ್ಕೆ ಹಾಜರಾದಂಥ ಸಂದರ್ಭದಲ್ಲಿ ಪೊಲೀಸರು 5 ಜನನ್ನ ಅರೆಸ್ಟ್ ಮಾಡ್ಕೊಂಡಿದ್ರು. 2 ತಲೆಮರೆಸ್ಕೊಂಡಿದ್ರು. ಅವರನ್ನು ಕೂಡ ಇವತ್ತು ಹಿಡ್ಕೊಂಡು ಬಂದಿದ್ದಾರೆ. ನಿನ್ನೆ 5 ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ರು. ಇವತ್ತು ಇನ್ನಿಬ್ಬರು, ಒಟ್ಟು 7 ಜನ ಇದ್ರು. ಶಿವಮೊಗ್ಗದ ಶಿರಾಳಕೊಪ್ಪದಲ್ಲಿ ಸಿನಿಮೆಯ ರೀತಿಯಲ್ಲಿ ಅರೆಸ್ಟ್ ಅನ್ನ ಮಾಡಿದ್ದಾರೆ. ರೋಡ್ ಶೋಗೆ ಬಳಸಿದಂತ 3 ಕಾರು, ಬೈಕ್ ಅನ್ನ ಜಪ್ತಿ ಮಾಡಿದ್ದಾರೆ. ಕಾರಲ್ಲಿ ನಿಂತ್ಕೊಂಡ್ಬಿಟ್ಟು ಶೋ ಮಾಡ್ಕೊಂಡು ಹೋದ್ರು, ಬೈಕಲ್ಲಿ ಕೂತ್ಕೊಂಡ್ಬಿಟ್ಟು ಅದನ್ನ ವಿಡಿಯೋ ಮಾಡಿದ್ರು. ಸೊ ಹಾಗಾಗಿ 3 ಕಾರ್ ಇತ್ತು, 1 ಬೈಕ್ ಇತ್ತು, ಅದನ್ನ ಈಗ ಸೀಸ್ ಮಾಡಿದ್ದಾರೆ. ಬೆಂಡೆತ್ತಬೇಕು, ಕೂತ್ಕೊಂಡ್ರು ನೆನಪಾಗಬೇಕು, ನಿಂತ್ಕೊಂಡ್ರು ನೆನಪಾಗಬೇಕು, ಮಲ್ಕೊಂಡ್ರು ನೆನಪಾಗಬೇಕು, ಕಣ್ಣೆತ್ತಿದ್ರು ನೆನಪಾಗಬೇಕು. ಹಂಗೆ ಮಾಡಬೇಕು ಅವ್ರನ್ನ. ಏನು ದೊಡ್ಡದಾಗಿ ಕೊಡ್ರಪ್ಪ. ಈಗೂ ಪೋಸು ಕೊಡಿ. ಅದೇನೋ ಕಾರಲ್ಲಿ ಹಿಂಗೆ ಕೈ ಏನೋ ಮಾಡ್ಕೊಂಡ್ಬಿಟ್ಟು ಏನೇನೋ ಕೈ ಮಾಡ್ಕೊಂಡು ಓಡಾಡ್ತದಲ್ಲ, ಕೊಡಿ ಇವಾಗ ಕೊಡಿ, ಪಟ್ ಅಂತ ಕೊಡಬೇಕು 2 ಸರಿ. ಮಾಡಿರೋ ಆರೋಪ ಇರುವಂಥದ್ದು ಗ್ಯಾಂಗ್ ರೇಪದ್ದು, ಅದರಲ್ಲಿ ಶೋ ಬೇರೆ ಇವರದ್ದು. ಇವ್ರನ್ನೂ ಮನೇಲಿ ಉಳಿಸ್ಕೊಂಡಿದಾರಲ್ಲ, ಅದೇ ದೊಡ್ಡದು. ಅಲ್ಲಿ ಮನೆಯಲ್ಲಿರೋರು ಏನು ಮಾಡ್ತಾರೆ ಇವ್ರನ್ನೆಲ್ಲ ಕಟ್ಕೊಂಡು? ಏನೋ ಅನ್ಸಲ್ವಾ? ಆ ಏರಿಯಾದಲ್ಲಿ ಇರೋರು ಅಥವಾ ಮನೆಯಲ್ಲಿರುವಂಥವ್ರು ಅಲ್ಲೂ ಹಿಂಗೆ ಎದುರಿಸ್ಕೊಂಡು ಓಡಾಡಿರ್ಬೇಕು, ಪೋಸ್ ಕೊಟ್ಕೊಂಡು. ಅದಕ್ಕೆ ಈ ಲೆವೆಲಲ್ಲಿ ಇರಬೇಕು ನೋಡಿ ಒಂದೊಂದರ ಮುಖಗಳನ್ನು. ಒಬ್ಬೊಬ್ಬರು ಒಂದೊಂದು ಪ್ಲೇಟ್ ಹಿಡ್ಕೊಂಡು ನಿಲ್ಲಿಸ್ಬಿಟ್ರೆ ಕರೆಕ್ಟಾಗಿ ಗೊತ್ತಾಗತ್ತೆ.